ವರ್ಷದ ವಿಷಯ ನೀರು. ನಮ್ಮ ತಂಡ ಆಯ್ಕೆ ಮಾಡಿಕೊಂಡಿರೋದು ನೀರು ಮತ್ತು ನೀರಿನ ಸಂರಕ್ಷಣೆ ಮತ್ತು ಮಳೆ ನೀರು ಕೊಯ್ಲು. ಇದು ನೀರಲ್ವಾ? ಹೌದು, ಇದು ನೀರು. ಆದರೆ ಬರೀ ನೀರಲ್ಲ, ನಮ್ಮೆಲ್ಲರ ಜೀವ. ಭೂಮಿ ಮೇಲಿರೋ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಎಲ್ಲ ಜೀವಿಗಳಿಗೂ ನೀರು ಬದುಕಲು ಬೇಕೇ ಬೇಕು. ಭೂಮಿನ ನೀಲಿ ಗ್ರಹ ಅಂತ ಯಾಕೆ ಕರೀತಾರೆ ಗೊತ್ತಾ? ಯಾಕಂದ್ರೆ ಭೂಮಿಯಲ್ಲಿ 3/4 ಭಾಗದಷ್ಟು ಬರೀ ನೀರೇ ಇದೆ. ಇದನ್ನು ನಾನು ಶ್ಯಾಮಲ ಅಕ್ಕನ ಕಾರ್ಯಾಗಾರದಲ್ಲಿ ತಿಳ್ಕೊಂಡೆ. ಭೂಮಿ ಮೇಲೆ ಇಷ್ಟು ನೀರಿದ್ರು ನೀರು ಉಳಿಸಿ ಅಂತ ಯಾಕೆ ಹೇಳ್ತಾರೆ? ನಮ್ಮ ಅಜ್ಜಿ ಅಜ್ಜನ ಹತ್ರ ಕೇಳಿದೆ. ಅವಾಗ ಅವ್ರ ಅಜ್ಜಿ ಹೇಳಿದ್ರು, ಆಗಿನ ಕಾಲದಲ್ಲಿ ಅಲ್ಲಿ ಮಳೆ ಬೀಳ್ತಾ ಇದ್ದಿದ್ದನ್ನ ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲಿ ಹಿಡಿದು ಬಳಸ್ತಾ ಇದ್ರು. ಮನೆ ಬೆಳಕಿಗೆ ಬಾವಿಯಿಂದ ತಂದು ಬೆಳೆಸ್ತಾ ಇದ್ರು. ಕೃಷಿಗೆ ಊರಿನ ಕೆರೆ ಅಥವಾ ಇನ್ನು ಮಿಕ್ಕಿದ ಮೂಲಗಳಲ್ಲಿ ತಂದು ಬೆಳೆಸ್ತಾ ಇದ್ರು. ಹೌದು, ನಾನು ಆಶಾ ಅನ್ನೋರ ಬಗ್ಗೆ ಒಂದು ವಿಡಿಯೋ ಸಿಕ್ತು. ಅವರು ಕೋಲಾರಕ್ಕೆ ಮದುವೆ ಆಗಿ ಹೋದರು. ಅಲ್ಲಿ ಅವ್ರು ಹೋದಾಗ ಬರಗಾಲ ಇತ್ತು. ತುಂಬ ಕಂಟಿನ್ಯೂಸ್ ಆಗಿ 8 ವರ್ಷಗಳ ಕಾಲ ಬರಗಾಲ ಇತ್ತು. ಅವರು ಬರಗಾಲ ಓಡಿಸ್ಬೇಕು ಅಂತ ಒಂದು ತಂಡ ಕಟ್ಕೊಂಡು ಆರೋಹಣ ಅಂತ ಕೆರೆಗಳನ್ನೆಲ್ಲ ಹೂಳು ತೆಗೆಸಿ ಎಲ್ಲ ಮಾಡ್ತಾಯಿದ್ರು. ಆವಾಗ ಮೊದಲು ಅವರು ಹೋಗ್ಬೇಕಾದ್ರೆ ಎಲ್ಲರೂ ಬೈತಾಯಿದ್ರು, ಇವ್ರಿಗೇನು ಗೊತ್ತು ಕೆರೆಗಳ ಬಗ್ಗೆ, ಯಾಕೆ ಬಂದು ಇದು ಮಾಡ್ತಿದ್ದಾರೆ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಜನರು ಸಹಾಯ ಮಾಡೋಕ್ಕೆ ಶುರು ಮಾಡಿದ್ರು. ಇಲ್ಲಿವರೆಗೂ 14 ಹಳ್ಳಿಗಳು, 22 ಕೆರೆಗಳು, ಕಲ್ಯಾಣಿಗಳು, ಬಾವಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಮತ್ತು ಅವರು ಹೋಗ್ಬೇಕಾದ್ರೆ ಅವರೊಬ್ಬರೇ ಹೋಗ್ತಾಯಿದ್ರು. ಇವಾಗ ತುಂಬ ಜನ ಸೇರಿಕೊಂಡು ಹೆಲ್ಪ್ ಮಾಡ್ತಾಯಿದ್ದಾರೆ. ಸಾಕು.